ಒಂದೇ ಕಡೆ ಇದ್ದರೆ ಅವ್ರನ್ನ ಮನುಷ್ಯನಲ್ಲ ಎಣ ಅಂತಾರಷ್ಟೆ. ಸೊ ಅದಕ್ಕೆ ನಮ್ಮ ಗುರಿ ಮುಟ್ಟಬೇಕು ಅಂದರೆ ನಾವು ಉಳ್ಕೊಂಡೋ ತೆಳ್ಕೊಂಡೋ ಓಡ್ಕೊಂಡೋ ನೆಕ್ಕೊಂಡೋ ಹೆಂಗೋ ಮಾಡ್ಕೊಂಡು ಒಟ್ಟಿನ ಒಂದು ಗುರಿ ತಲುಪಬೇಕು. ಒಂದಷ್ಟು ಜನ ಮನೆ ಚೇಂಜ್ ಮಾಡಿದ್ವಾ ಅಂತ ಕೇಳ್ತಾಯಿದ್ರ. ಮನೆ ಚೇಂಜ್ ಮಾಡೋದಕ್ಕೆ ಕೊಡಬೇಕು ಅನ್ನೋರೇ ಇನ್ನೂ ಕೊಟ್ಟಿಲ್ಲ. ಜ್ಯುವೆಲರಿ ಹೊಸದು ಒಂದು ಸೂಟ್ ಕೇಸ್ ಬುಕ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಯಾಕೆ ಅಂದರೆ ಸೂಟ್ ಕೇಸು ನನಗೆ ಇಂಪಾರ್ಟೆಂಟು. ಯಾಕಂದರೆ ಮಣ್ಣಿನ ಜ್ಯುವೆಲರಿ ಒಡೆದೋಗ್ಬಿಟ್ರೆ ಕಷ್ಟ. ಸೊ ಕ್ಯಾರಿ ಮಾಡೋ ಟೈಮಲ್ಲಿ ಅದಕ್ಕೋಸ್ಕರ ಇದು ಹಳೆಯದು. ಚೆನ್ನಾಗಿರೋರು ಹೋರಾಟ ಮಾಡಿದರೆ ಅವ್ರ ಹೋರಾಟ ಒಂದು ಗೆಲ್ಲಲ್ಲ. ಈಗ ನಾನು ಹೋರಾಟ ಮಾಡೋದು ಏನು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಇನ್ನೇನು ಮಧ್ಯ ಒಂದು ಜೀವನಕ್ಕೆ ಬಂತು, ಒಂದು ಲೈಫ್ ಸೆಟ್ಲಾಗುತ್ತೆ ಅನ್ನೋ ಟೈಮ್ಗೆ ಲೈಫೇ ತಲೆ ಕೆಳಗಾಗ್ಬಿಡ್ತು. ಅದೇ 11th ಬ್ಯಾಚು ಇವಾಗ ನಡೀತಾ ಇದೆ. ಸೊ ಬೇರೆ ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋರಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ, ಅದ್ರ ಮೂಲಕ ಬಂದು ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಪೇಂಟಿಂಗ್ ಮಾಡೋದಕ್ಕೆ ಅಂತ ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ಆ್ಯಕ್ಚುಲಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಸೊ ಅದಕ್ಕೆ ನಾನೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಬರ್ ಬುಕ್ ಮಾಡಿ ಆಟೋನ ತರಿಸ್ಕೊಂಡೆ. ಪೇಂಟಿಂಗು ಮತ್ತು ಇನ್ನೂ ಮಾಡೋವಂಥ ಐಟಮ್ಸ್ ಎಲ್ಲ. ಬೆಳಗ್ಗಿನ ತಿಂಡಿ ಮಶ್ರೂಮ್ ಬಿರಿಯಾನಿ ಮತ್ತು ರೈತ ಕೊಟ್ಟಿದ್ದಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ತುಂಬ ದಿನಗಳಾಗ್ಬಿಟ್ಟಿದೆ, ವೀಡಿಯೋನೇ ಹಾಕೋಕ್ಕಾಗ್ತಾಯಿಲ್ಲ. ದಿನ ಏನು ವಿಷಯ ಇದೆ, ಹಾಕೋದು ಹೆಂಗೆ, ಏನು ಕತೆ ಅನ್ನೋದು ಒಂದು ಕಡೆ ಕಂಟೆಂಟ್ ಬೇಕಲ್ವ. ಏನೇ ವೀಡಿಯೋ ಮಾಡಿದ್ರು ಕಂಟೆಂಟ್ ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಏನೂ ವಿಷಯ ಇಲ್ಲದೆ ವೀಡಿಯೋ ಮಾಡೋದಕ್ಕೂ ಕಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಆನ್ಲೈನ್ ಕ್ಲಾಸು ಈಗಷ್ಟೇ ಮುಗೀತು. ಆ್ಯಕ್ಚುಲಿ ಇನ್ನೂ ಫೈಯರ್ಗೆ ಎಲ್ಲ ಒಂದಷ್ಟು ಇದು ಬೇಕಾಗಿತ್ತು, ಮರದೊಟ್ಟು. ನಾನು ಹೋಗಿ ತಗೊಬರೋಕೆ ಆಗ್ತಾಯಿರಲಿಲ್ಲ. ಸ್ಟಾಲ್ ಇದೆ ಅಂತ ರೆಡಿ ಆಗ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲ. 23 ಅಂದರೆ ಈ ಮಂತ್ 23 ಅನ್ಕೊಬಿಟ್ಟಿದ್ದೀನಿ. ಅದು ನೆಕ್ಸ್ಟ್ ಮಂತ್ ಫೆಬ್ರವರಿ 23ಗೆ ಒಂದು ಸ್ಟಾಲ್ ಇದೆ ಬೆಂಗಳೂರಲ್ಲೇ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ. ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ಮೇಲೆ ಅವರು, ನಾನು ನಿಮ್ಮನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ, ನಾನು ಫ್ರೀ ಸ್ಟಾಲ್ ಕೊಡ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಮಂತು 23ಗೆ ಬೆಂಗಳೂರಲ್ಲೇ ಒಂದು ಸ್ಟಾಲ್ ಇದೆ. ಈ ಮಂತಲ್ಲೂ ಕೂಡ ಸ್ಟಾಲು ನೋಡಬೇಕು, ಯಾವ ಕಡೆ ಏನು ಸಿಗುತ್ತೆ ಅಂತ ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಎಮರ್ಜೆನ್ಸಿಗೆ ಎಲ್ಲಿ ಸಿಗುತ್ತೋ ಏನು ಕತೆನೋ, ಹಂಗೆ ಜೀವನ ನಡೆದೋಗ್ಬಿಡುತ್ತೆ. ಸೊ ದೇವರು ಯಾವತ್ತೂ ಕೈ ಬಿಡೋಲ್ಲ. ಕಷ್ಟದಲ್ಲಿ ಬದುಕೋರನ್ನ ಸ್ವಲ್ಪ ಮಟ್ಟಿಗಾದರೂ ದೇವ್ರು ಕೈ ಹಿಡ್ದಿರ್ತಾರೆ. ಜನಗಳು ಕೈ ಬಿಟ್ರು ಅಟ್ಲೀಸ್ಟ್ ದೇವರು ಒಳ್ಳೇದು ಮಾಡ್ತಾರೆ. ಸೊ 2 ಮೂಟೆ ತಗೊಂಡು ಬಂದು ಒಟ್ಟನ್ನ ಕೊಟ್ಟು ಹೋಗಿದ್ದಾರೆ ಅವರು. ನೋಡಿ, ಅವರೆಲ್ಲ ಯಾರ್ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಎಷ್ಟೋ ಜನ ಗೊತ್ತಿಲ್ಲದೇ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಅದು ಇವಾಗ ಒಂದು ಏನಾದರೂ ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮ್ಯಾನ್ಗಳು ಹಿಂದೆ ಕಡೆ ಕೆಲಸ ಮಾಡ್ತಾರೆ ಗೊತ್ತಾ. ಇವಾಗ ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಅದು ಕಾಣ್ತಾ ಇಲ್ಲ ಅಷ್ಟೇ ನನಗೆ, ನಿಮಗೂ ಕಾಣಿಸ್ತಾ ಇಲ್ಲ ವೀಡಿಯೋ ನೋಡೋರ್ಗು. ಎಷ್ಟೋ ಜನ ನಂಗೆ ಆ ಥರ ಹೆಲ್ಪ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಗುರಿ ಇಲ್ಲ, ನಿಜವಾಗ್ಲೂ ಅಂಥವರೆಲ್ಲ ಒಂದೊಂದು ಸಾರಿ ಎಂತೆಂಥ ದೊಡ್ಡ ಹೆಲ್ಪ್ ಮಾಡ್ತಾರೆ ಗೊತ್ತಾ. ಅಂದ್ಕೊಂಡೇ ಇರೋಲ್ಲ ಆ ಕೆಲಸ ನನ್ನ ಕೈಲಾಗುತ್ತೆ, ನಾನು ಎತ್ಕೊಬರೋದು ಹೆಂಗೆ, ಇದು ಹೆಂಗೆ ಮಾಡೋದು ಅಂತ. ಸೊ ಒಂದೊಂದು ಸಾರಿ ಅದನ್ನೆಲ್ಲ ನಿಭಾಯಿಸಿ ಒಂದು ಮನೆ ಹತ್ರಕ್ಕೆ ಬಂದು ಬಿದ್ದಿರೋವಂಥ ಒಂದು ಇದಿದೆ, ಉದಾಹರಣೆಗಳಿದ್ದಾವೆ. ಸೊ ನಮ್ಮವರೇ ನಮಗೆ ಹೆಲ್ಪ್ ಮಾಡದೇ ಇರೋವಂಥ ಕಾಲದಲ್ಲಿ ಕೆಲವೊಬ್ಬರು ಹಿಂಗೂ ಹೆಲ್ಪ್ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಒಂದೊಂದು ಸಾರಿ ಒಳ್ಳೆ ಜನಗಳು ಅದರಲ್ಲಿ ಇದ್ದಾರೆ, ಹೆಲ್ಪ್ ಮಾಡೋವಂಥ ಒಳ್ಳೆ ಗುಣ ಇರೋವಂಥವ್ರು ಇದ್ದಾರೆ ಅಂತ ತುಂಬಾ ಖುಷಿಯಾಗುತ್ತೆ. ಅದೇ 2 ಮೂಟೆ ತಂದಿಟ್ಟಿದ್ದಾರೆ. ಇವಾಗ ಅದರೊಳಗಡೆ ಹಾಕೊಂಡು ಇಟ್ಕೋಬೇಕು. ಅವಮ್ಮ ಬಂದೆ ಗೊಣ್ಗಾಡುತ್ತೆ, ಎಲ್ಲ ತಂದು ಇಟ್ಕೊಂಡಿದ್ದಾಳೆ ಹಂಗೆ ಹಿಂಗೆ ಅಂತ, ಹೆಂಗಾರು ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋಣ. ಸೊ ಜ್ಯುವೆಲರಿ ಇದರಲ್ಲಿ ಇಟ್ಟಿದ್ದೀನಿ. ಜ್ಯುವೆಲರಿ ಹೊಸದು ಒಂದು ಸೂಟ್ ಕೇಸ್ ಬುಕ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಯಾಕೆ ಅಂದರೆ ಸೂಟ್ ಕೇಸು ನನಗೆ ಇಂಪಾರ್ಟೆಂಟು. ಯಾಕಂದರೆ ಮಣ್ಣಿನ ಜ್ಯುವೆಲರಿ ಒಡೆದೋಗ್ಬಿಟ್ರೆ ಕಷ್ಟ. ಸೊ ಕ್ಯಾರಿ ಮಾಡೋ ಟೈಮಲ್ಲಿ ಅದಕ್ಕೋಸ್ಕರ ಇದು ಹಳೆಯದು. ಇದು ಬಟ್ಟೆ ಸೂಟ್ ಕೇಸು. ಅಂದರೆ ನೀರು ಬಿದ್ದರೆ ಬೇಗ ಡ್ರೈ ಆಗಿ ಒಳಗಡೆನೇ ಹೋಗ್ಬಿಡುತ್ತೆ. ಮೇಲೆಲ್ಲ ಏನಿದಿಲ್ಲ, ಬಟ್ಟೆದಲ್ವ, ಅದಕ್ಕೆ ಒಳಗಡೆ ಹೋಗ್ಬಿಟ್ರೆ ಕಷ್ಟ. ಸೊ ಇದು ನೋಡಿ ಪ್ಲಾಸ್ಟಿಕ್ದು, ಇದೇನೂ ಆಗೋಲ್ಲ. ಆಮೇಲೆ ಗಟ್ಟಿನೂ ಇದೆ, ಅದಕ್ಕೆ ಈ ಥರ ಸೂಟ್ ಕೇಸ್ ಇಟ್ಟಿದ್ದೀನಿ. ಆಮೇಲೆ ನಮ್ಮ ಬಟ್ಟೆಗಿಂತ ಇಂಪಾರ್ಟೆಂಟು ನಮ್ಮ ಮಾಡೋ ಕೆಲಸಗಳು ಮಣ್ಣಿಂದಾಗಿರೋದ್ರಿಂದ ಹುಷಾರಾಗಿ ಮೇಂಟೈನ್ ಮಾಡಬೇಕು. ನಾನು ಮಾಡೋ ಪ್ರತಿ ಮೆಟೀರಿಯಲ್ಲು ಡೆಲಿಕೇಟ್ ಇರುತ್ತೆ. ಸೊ ಅದ್ರ ತಕ್ಕನಾಗಿ ನಾನು ಯೂಸ್ ಮಾಡಬೇಕಾಗುತ್ತೆ. ಈ ವೀಲ್ ಟರ್ನೇ ಆಗ್ತಾಯಿಲ್ಲ, ಎತ್ತಾಗ ಹೋಗ್ತೈತೆ. ಡೆಲಿಕೇಟ್ ಇರೋದ್ರಿಂದ ನಾನು ಹುಷಾರಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು 2 ಸೂಟ್ ಕೇಸ್ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸೂಟ್ ಕೇಸು ಇದ್ದಾವೆ. ಅಕಸ್ಮಾತ್ ಯಾವ್ದಕ್ಕಾದ್ರು ಎಕ್ಸ್ಚೇಂಜ್ ಮಾಡಬೇಕು ಈ ಥರ ಬಂದಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಸೊ ಇಲ್ಲಿ ಇಟ್ಕೊಳ್ಳೋಕೆ ಬೇರೆ ಜಾಗ ಇಲ್ದಿರೋದ್ರಿಂದ ಇದೊಂದು ಕಷ್ಟ, ಏನು ಮಾಡೋಕ್ಕಾಗಲ್ಲ.
ಒಂದಷ್ಟು ಜನ ಮನೆ ಚೇಂಜ್ ಮಾಡಿದ್ವಾ ಅಂತ ಕೇಳ್ತಾಯಿದ್ರ. ಮನೆ ಚೇಂಜ್ ಮಾಡೋದಕ್ಕೆ ಕೊಡಬೇಕು ಅನ್ನೋರೆ ಇನ್ನೂ ಕೊಟ್ಟಿಲ್ಲ. ಸೊ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ಗೊತ್ತಿಲ್ಲ. ಇಲ್ಲಿ ಮನೆ ಖಾಲಿ ಮಾಡು ಅಂದರೆ ಎಲ್ಲಿಗೆ ಹೋಗಬೇಕು ಅದು ಗೊತ್ತಿಲ್ಲ. ಏನು ಮಾಡಬೇಕಪ್ಪ ಅಂತ ತಲೆ ಕೆಟ್ಟೋಗಿದೆ. ಚೆನ್ನಾಗಿರೋರು ಹೋರಾಟ ಮಾಡಿದರೆ ಅವ್ರ ಹೋರಾಟ ಒಂದು ಗೆಲ್ಲಲ್ಲ. ಈಗ ನಾನು ಹೋರಾಟ ಮಾಡೋದು ಏನು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಆ್ಯಕ್ಚುಲಿ ಬ್ಯಾಕ್ ಸಪೋರ್ಟ್ ಇದ್ಕೊಂಡ್ರೇ ಬೆನ್ಮೂಳೆ ಇರೋರೇ ಓಡಾಡೋಕ್ಕಾಗಲ್ಲ. ನಮ್ಮ ಬೆನ್ಮೂಳೆ ಮುರಿದಿದೆ ಅಂತ ನಮ್ಮನ್ನು ಎಷ್ಟು ಜನ ಹೆಂಗೆಲ್ಲ ಆಟಾಡಿಸ್ಬೋದು ಯೋಚನೆ ಮಾಡಿ ಒಂದ್ಸರಿ. ಇದನ್ನೆಲ್ಲ ನೋಡಿದಾಗ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಮನುಷ್ಯತ್ವ ಇಲ್ದವರು ಹೆಂಗೆ ಬೇಕಾದ್ರೂ ನಡ್ಕೋಬೋದು. ಆದರೆ ಮನುಷ್ಯತ್ವದಿಂದ ಇರೋವಂಥ ಮನುಷ್ಯರು ನಿಜವಾಗ್ಲೂ ಭೂಮಿ ಮೇಲೆ ಜಾಸ್ತಿ ಜನ ಇಲ್ಲ. ಕೆಲವೊಬ್ರು ಅಷ್ಟೇ ಮನುಷ್ಯತ್ವ ಇರೋದು. ಕೆಲವೊಬ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಅಂದ್ರೂ ಗೊತ್ತಿದ್ರು ಹೀಯಾಳ್ಸೋವಂಥವ್ರು, ಇನ್ನೂ ಅವ್ರ ಕಷ್ಟದಲ್ಲಿ ಇರ್ಬೇಕಾದ್ರೆ ನೋಡಿ ನಗೋರು, ಖುಷಿ ಪಡೋರು ಅಂತ ಕ್ರೂರ ಮನಸ್ಥಿತಿ ಇರೋ ಮನುಷ್ಯರು ನಿಜವಾಗ್ಲೂ ಇದ್ದಾರೆ. ಉದಾಹರಣೆಗೆ ನಮ್ಮನ್ನು ನೋಡಿ ಇದು ಮಾಡ್ತಾ ಇರೋರೇ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮವರೇ ನಮಗೆ ಶತ್ರುಗಳು. ಯಾರ ಗೊತ್ತಿಲ್ಲದವರೇ ಆಪ್ತರಾಗ್ತಾರೆ ಕೆಲವೊಮ್ಮೆ. ಜನದ ಮನಸ್ಥಿತಿ ಹೆಂಗಿರುತ್ತೋ ಅರ್ಥನೇ ಆಗಲ್ಲ ಒಂದೊಂದು ಸಾರಿ. ಒಳಗಡೆ ಎಷ್ಟೇ ನೋವಿದ್ರೂ ಮೇಲೆ ನಗ್ತಾ ಇರೋ ಥರ ಕೆಲವೊಮ್ಮೆ ತೋರಿಸ್ಕೋಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜೀವನ ಇದೇನೆ. ಹುಟ್ಟುತ್ತಾ ಬೆಳೀತಾ ಯಾವುದೇ ಒಂದು ಒಳ್ಳೆಯ ಜೀವನ ನೋಡ್ದೇನೆ ಇನ್ನೇನು ಮಧ್ಯ ಒಂದು ಜೀವನಕ್ಕೆ ಬಂತು, ಒಂದು ಲೈಫ್ ಸೆಟ್ಲಾಗುತ್ತೆ ಅನ್ನೋ ಟೈಮ್ಗೆ ಲೈಫೇ ತಲೆ ಕೆಳಗಾಗ್ಬಿಡ್ತು. ಈ ತಲೆ ಕೆಳಗಾದಾದ್ಮೇಲೆ ಹೆಂಗೆ ಮಾಡಬೇಕಪ್ಪ ಜೀವನ ಅನ್ನೋ ಪರಿಸ್ಥಿತಿ ಬಂತು. ಅದು ಕಷ್ಟನೋ ಸುಖನೋ ಒಬ್ರ ಹತ್ರ ಏನು ಕೇಳ್ದಿದ್ದಂಗೆ ಬದುಕು ಅಂತ ಜೀವನ ಮಾಡೋಣ ಅಂತ ಕಷ್ಟಪಡ್ತಾಯಿದ್ದೀನಿ. ಈ ಹೋರಾಟದಲ್ಲಿ ಎಷ್ಟು ಜನ ಎಂತೆಂಥ ತೊಂದರೆಗಳು ಕೊಡ್ತಾಯಿದ್ದಾರೆ ಅಂದರೆ, ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಇವಾಗ ಒಬ್ಬ ಮನುಷ್ಯನಿಗೆ ಕೈ ಸುಟ್ಕೊಂಡಿರ್ತಾನೆ. ಆ ಸುಟ್ಕೊಂಡಿರೋದಕ್ಕೆ ಔಷಧಿ ಹಾಕೋದಕ್ಕಿಂತ ಜನಗಳು ಏನು ಮಾಡ್ತಾರೆ ಗೊತ್ತಾ, ಅದ್ರ ಮೇಲೆ ಉಪ್ಪು ಖಾರ ಎಲ್ಲ ಮಸಾಲೆ ಹಾಕ್ಬಿಟ್ಟು ನೋಡ್ತಾ ಇರ್ತಾರೆ ಅವ್ನು ಹೆಂಗೆ ನೋವು ಪಡ್ತಾನೆ. ಅದನ್ನ ನೋಡಬೇಕಲ್ಲ ನಾವು. ಇನ್ನೂ ಅವ್ನು ಅಳೋದನ್ನ ನೋಡಬೇಕು, ಅವನು ಗೋಳಾಡೋದನ್ನ ನೋಡಬೇಕು ಅಂತಲೇ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ. ಈಗ ನೋಡೋ ವೀಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಮನುಷ್ಯರು ಹೆಂಗೆ ಇರ್ತಾರೆ. ನಾವು ಕಷ್ಟದಲ್ಲಿದ್ದಾಗ ಹೆಂಗೆ ಇರ್ತಾರೆ. ನಾವು ಆರಾಮಾಗಿ ಚೆನ್ನಾಗಿರೋವಾಗ ಏನೋ ಒಂದು ಅಡುಗೆ ಮಾಡಿದ್ದೀನಿ ಬಾರಪ್ಪ ತಿಂದು ಬನ್ನಿ ಹೋಗಿ ಬನ್ನಿ ಅನ್ನಿ ಹೆಂಗೆ ಬರ್ತಾರೆ ಅಷ್ಟು ಚೆನ್ನಾಗಿ. ಅದೇ ನಂಗೆ ಏನೋ ಕಷ್ಟ ಇದೆ ಬನ್ನಿ ಅನ್ನಿ ಒಬ್ಬನಾರು ಬರ್ತಾನ. ಇಂಥದ್ದೇ ಮನಸ್ಥಿತಿ ಇರೋವಂಥ ಜನಗಳಿದ್ದಾರೆ. ಇವಾಗ ಮಾಡಿರೋ ಚಿಕ್ಕ ಚಿಕ್ಕ ಸ್ಟಡ್ಗಳು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋವಂಥ ಸ್ಟಡ್ಡು. ಆ್ಯಕ್ಚುಲಿ ಈ ಥರ ಸ್ಟಡ್ಗಳು ಮಾಡಿದ್ರೆ ತುಂಬ ಸೇಲ್ ಆಗುತ್ತೆ. ಬಟ್ ಈ ಬೀಡ್ ಇದೆಯಲ್ಲ, ಸಣ್ಣ ಸಣ್ಣ ಬೀಡು, ಇದು ಮಾಡೋಕ್ಕೆ ತುಂಬ ಟೈಮ್ ಬೇಕು. ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ ನಾನು ಈ ಥರ ಸ್ಟಡ್ನ. ಬಟ್ ಏನು ಗೊತ್ತಾ, ಇದಕ್ಕೆ ಒಂಚೂರು ರೇಟ್ ಇಟ್ಟರೆ ಯಾರೂ ತಗೊಳ್ಳೋದು ಇಲ್ಲ. ಆಮೇಲೆ ಮಾಡೋಕ್ಕೆ ಇಷ್ಟು ಕಷ್ಟ ಇದೆ ಅಲ್ಲ ಹ್ಯಾಂಡ್ಮೇಡು. ಸೊ ಅದಕ್ಕೋಸ್ಕರ ಇದು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಅಂಥದ್ದು. ಜುಮ್ಕ ಹೇಳ್ಕೊಟ್ಟೆ ಇವತ್ತು. ಸೊ ಜುಮ್ಕ ಮತ್ತು ಸ್ಟಡ್ ಕ್ಲಾಸ್ ಇತ್ತು ಇವತ್ತು. ಕಂಪ್ಲೀಟ್ ಮಾಡಿದೆ. 11th ಬ್ಯಾಚು ಇವಾಗ ನಡೀತಾ ಇದೆ. ಸೊ ಬೇರೆ ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋರಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ. ಅದ್ರ ಮೂಲಕ ಬಂದು ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಮತ್ತು ಜಾಯಿನ್ ಕೂಡ ಆಗ್ಬೋದು ಕ್ಲಾಸಿಗೆ. ಸೊ ಆನ್ಲೈನ್ ಕ್ಲಾಸಲ್ಲಿ ಇಷ್ಟೆಲ್ಲ ಹೇಳ್ಕೊಟ್ಟೆ ಇವತ್ತು. ಜುಮ್ಕ ಕ್ಲಾಸ್ ಇತ್ತು. ಸೊ ಜುಮ್ಕ ಮತ್ತು ಸ್ಟಡ್ಡು, ಅದರಲ್ಲಿ ಮಿಕ್ಕಿರೋ ಅಂಥದ್ದಕ್ಕೆ ಒಂದಷ್ಟು ಸ್ಟಡ್ಡು ನಾನೇ ರೆಡಿ ಮಾಡಿ ಇಟ್ಬಿಟ್ಟೆ. ಯಾಕಂದರೆ ನಾನು ಅದಕ್ಕೆ ಅಂತ ಕೂರಬೇಕು, ಟೈಮ್ ತುಂಬ ತಗೊಳುತ್ತಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಒಂದಷ್ಟು ಪೇಂಟಿಂಗ್ದಿದೆ, ಅದು ಕಂಪ್ಲೀಟ್ ಮಾಡಿಲ್ಲ. ಸೊ ಇವಾಗ ರೆಡಿಯಾಗಿದ್ದೀನಿ. ಹೂವು ತಂದ್ಬಿಟ್ಟು ಪೂಜೆ ಮಾಡಬೇಕು ದೇವ್ರಿಗೆ. ಆ್ಯಕ್ಚುಲಿ ಒಂದು ವಾರದಿಂದ ಹೊರಗಡೆನೇ ಕಾಲಿಟ್ಟಿಲ್ಲ ನಾನು. ನಾನೇನು ಅಂದ್ಕೊಂಡಿದ್ದೀನಿ, ಈ ಮಂತ್ 23ಗೆ ಸ್ಟಾಲ್ ಇರೋದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಯಾರ ಜೊತೆನೂ ಮಾತಾಡ್ತಿಲ್ಲ ನಾನು. ನೋಡಿದ್ರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಆಮೇಲೆ ಈ ಮಂತಲ್ಲ 23ಗೆ ಇರೋದು, ನೆಕ್ಸ್ಟ್ ಮಂತ್ ಅಂತ ಹೇಳೋದ್ಮೇಲೆ ನನಗೆ ಒಂದು ಸ್ವಲ್ಪ ಹಬ್ಬ ಒಳ್ಳೇದಾಯಿತು ಅಂದ್ಕೊಂಡು ಇವಾಗ ಅದಕ್ಕೆ ಪೂಜೆ ಮಾಡೋಣ, ಹೂವು ತಗೊಬರೋಣ ಅಂತ ಹೋಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾರು ನೋಡೋಣ ಅನಿಸ್ಬಿಟ್ಟೈತೆ ನನಗೆ. ಒಂದು ವಾರದಿಂದ ಮನೆ ಒಳಗೆ ಕೂತು ಬೇಜಾರಾಗ್ಬಿಟ್ಟೈತೆ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಕೈ ಯಾವಾಗ ಚೆನ್ನಾಗಿ ನಡೆಯುತ್ತೋ ಅಲ್ಲಿವರೆಗೂ ನಾವು ಗಟ್ಟಿಯಾಗಿ ದುಡಿತಾ ಇರಬೇಕು. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ದೇವರು ಯಾವುದಕ್ಕೂ ಮೋಸ ಮಾಡಿದೆ. ಅವರು ಹಂಗೆ ಹಿಂಗೆ ಒಂದು ಸ್ವಲ್ಪ ಹೆಲ್ಪು ಎಲ್ಲನೂ ಸಿಗ್ತಿದೆ. ಸೊ ಲೈಫ್ ನಡೀತಾ ಇದೆ. ಸೊ ಯಾವಾಗಲೇ ಇದ್ರೂ ಎಲ್ಲೇ ಇದ್ರೂ ಒಂದೇ ತಾವು ಕೂರಬೇಡಿ. ಅಟ್ಲೀಸ್ಟು ತೆಳ್ಕೊಂಡಾದರೂ ಹೆಂಗೋ ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗ್ತಾ ಇರ್ಬೇಕು ನಾವು. ಒಂದೇ ಕಡೆ ಇದ್ದರೆ ಅವ್ರನ್ನ ಮನುಷ್ಯನೆಲ್ಲ ಹೆಣ ಅಂತಾರಷ್ಟೆ. ಸೊ ಅದಕ್ಕೆ
ನಮ್ಮ ಗುರಿ ಮುಟ್ಟಬೇಕು ಅಂದರೆ ನಾವು ಉಳ್ಕೊಂಡೋ ತೆಳ್ಕೊಂಡೋ ಓಡ್ಕೊಂಡೋ ನೆಕ್ಕೊಂಡೋ ಹೆಂಗೋ ಮಾಡ್ಕೊಂಡು ಒಟ್ಟಿನ ಒಂದು ಗುರಿ ತಲುಪಬೇಕು. ಸೊ ಅದಕ್ಕೆ ಧೈರ್ಯ ಇರಬೇಕು. ಮೇನ್ ಧೈರ್ಯವಾಗಿದ್ದಾಗ ಮಾತ್ರ ಮನುಷ್ಯ ಒಂದು ಲೈಫ್ನಲ್ಲಿ ಲೀಡ್ ಮಾಡೋದಕ್ಕೆ ಇದಿರುತ್ತೆ. ಸೊ ಅದಕ್ಕೋಸ್ಕರ ಧೈರ್ಯವಾಗಿರಿ. ಏನಾಗುತ್ತೋ ಆಗಲಿ, ನಮ್ಮ ಹಣೆ ಬರದಲ್ಲಿ ಏನಾದರೂ ಬರೆದಿತ್ತು ಇದು ಹಿಂಗೆ ಆಗಬೇಕು ಅನ್ನೋದಿದ್ದರೆ ಏನು ಮಾಡೋಕ್ಕಾಗುತ್ತೆ, ಹಾಗೇ ಆಗುತ್ತೆ. ಸೊ ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಲೈಫ್ನಲ್ಲಿ ಲೀಡ್ ಮಾಡ್ತಾ ಹೋಗಿ ಒಂದು ಮಟ್ಟಕ್ಕೆ ಹೋಗಿ ನಿಂತೇ ನಿಲ್ತೀವಿ, ಅದು ಒಳ್ಳೆಯದಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಬೇಕು ಅಷ್ಟೇ. ದೇವರು ಒಬ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮಗೂ ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮುಂದೆ ಇಟ್ಟಿರ್ತಾನೆ ನಮ್ಮ ಜೀವನದಲ್ಲಿ ಒಂದು ಗುರಿ ಅಂತ. ಸೊ ಆ ಗುರಿ ಮುಟ್ಟೋವರೆಗೂ ಯಾವುದೇ ಕಾರಣಕ್ಕೂ ಒಳ್ಳೇದನ್ನೇ ಮಾಡ್ತಾ ಒಳ್ಳೇದನ್ನೇ ಬಯಸ್ತಾ ಜೀವನ ಮಾಡಿ. ನಾವು ಪಡ್ತಾ ಇರೋ ಕಷ್ಟ ನೋಡಿ ದೇವರೇ ಪ್ರತಿಫಲ ಕೊಡ್ತಾನೆ. ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಅಲ್ಲಿವರೆಗೂ ಜೀವನ ನಡೆಸೋಣ ಒಂದು ಒಳ್ಳೆ ಜೀವನದೊಂದಿಗೆ. ಬೇಕಾ 50 ರೂಪಾಯಿ ಹಾಕ್ಬಿಡಿ, ಅದೇನು ಸೊಪ್ಪು ಹಾಕ್ತೀರಾ? ಕೊತ್ತಂಬರಿ ಬೇಡ, ತಗೋಬಿಟ್ಟಿದ್ದೀನಿ ಆಲ್ರೆಡಿ. ಪೂಜೆ ಎಲ್ಲ ಮುಗೀತು ಇವಾಗ. ಸೊ ಹಂಗೆ ಬರಬೇಕಾದ್ರೆ ತರಕಾರಿ ಎಲ್ಲ ತಗೊಂಡು ಬಂದಾದಮೇಲೆ ತರಕಾರಿ ಎಲ್ಲ ಅವ್ರ ಮನೆಗೆ ಕೊಟ್ಬಿಟ್ಟು ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ವೀಲಲ್ಲಿ ಗಾಳಿ ಇಲ್ಲ. ಸೊ ನೋಡಿದ್ರೆ ಏನಾದ್ರು ಪಂಚರ್ ಗಿಂಚರ್ ಆಗಿದೆಯೋ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಆಮೇಲೆ ಅದಕ್ಕೆ ಏನು ಮಾಡಿದೆ, ಪಂಚರ್ ಆಗಿದೆಯಾ ಇಲ್ಲಾಂದರೆ ಬ್ಲೋ ಹೊಡ್ಸ್ಕೊಂಬಂದ್ರೆ ಸರಿ ಹೋಗುತ್ತಾ ಅಂತ ಡೌಟ್ ಮೇಲೆ ಹೋಗಿ ಬ್ಲೋ ಹೊಡ್ಸ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಏನೂ ಆಗಿಲ್ಲ. ನಾಳೆಗೆ ನೋಡಬೇಕು, ಪಂಚರ್ ಗಿಂಚರ್ ಆಗಿದ್ದರೆ ದೇವರೇ ಗತಿ, ಏನು ಮಾಡಬೇಕು ಗೊತ್ತಾಗಲ್ಲ. ಸೊ ಹಂಗೆ ಬರಬೇಕಾದ್ರೆ ರಾಗಿ ಹಿಟ್ಟು ಬೇರೆ ಖಾಲಿ ಆಗಿತ್ತು. 2 kg ತೊಗೊಂಡೆ, 110 ರೂಪಾಯಿ ತೊಗೊಂಡಿದ್ದಾನೆ 2 kgಗೆ. ನೋಡಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಒಂದೊಂದು ಕಡೆ. ಆಮೇಲೆ ರಾಗಿ ಹಿಟ್ಟು ಯಾವಾಗಲೂ ಕೊಂಡೋದೇನೆ ನಾನು. ಸೊ ತಗೊಂಡು ಬಂದಿದ್ದೀನಿ. ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಹೋದ ಸಾರಿ ತಂದಿದ್ದು ಹಿಟ್ಟಂತೂ ಜಾಸ್ತಿ ತೊಗೊಂಡು ಬಂದುಬಿಟ್ಟಿದ್ದೀನಿ. ಒಂದೊಂದು ಟೈಮ್ ಮಾಡೋಕ್ಕಾಗ್ದೇ ಜಾಸ್ತಿ ದಿನ ಆಗ್ಬಿಡ್ತಲ್ಲ, ಹಿಟ್ಟೆಲ್ಲ ಬರೀ ಹುಳ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸಾರಿ 2 kg ತೊಗೊಂಡು ಬಂದಿದ್ದೀನಿ. 110 ರೂಪಾಯಿ ತೊಗೊಂಡಿದ್ದಾರೆ 2 kgಯಿಂದ. ಸೊ ಒಂದಕ್ಕೆ ಏನಿಲ್ಲ ಅಂದರೂ 55 ರೂಪೀಸ್ ಬೀಳ್ತು. ಫಸ್ಟ್ ತಗೊಂಡಿದ್ದು 45 ರೂಪೀಸ್ ಹೇಳಿದರು ನನಗೆ. ಇವಾಗೇನೋ ಇದು ರೇಟು ಚೆನ್ನಾಗಿದೆ, ಕ್ವಾಲಿಟಿ ಇರುವಂಥದ್ದು ರಾಗಿ ಅಂತ ಹೇಳಿದರು. ಅದೇನೋ ಗೊತ್ತಿಲ್ಲ ನನಗೂ ಕತೆ. ಸೊ ಅದಕ್ಕೆ 2 kg ತೊಗೊಂಡು ಬಂದಿದ್ದೀನಿ. ಇದು ಎಷ್ಟು ದಿನ ಬರುತ್ತೆ ನೋಡಬೇಕು. ಪೂಜೆ ಎಲ್ಲ ಮುಗ್ದಿದೆ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದಷ್ಟು ಪ್ಯಾಕಿಂಗ್ ಇದೆ, ಅಂದರೆ ನೆನ್ನೆ ರೆಡಿ ಮಾಡಿರೋ ಅಂಥದ್ರಲ್ಲಿ ಪ್ಯಾಕಿಂಗ್ ಇದೆ. ಇವಾಗ ಒಂದಷ್ಟು ತೆಗೆದುಬಿಟ್ಟು ಇಲ್ಲಿ ಪ್ಯಾಕಿಂಗ್ ಮಾಡ್ತೀನಿ. ಎಲ್ಲ ತೆಗೆದು ಪೇರ್ಗಳನ್ನ ಅಲ್ಲೊಂದಷ್ಟು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ಆ ಕಡೆ. ಸೊ ಊಟ ಬಂದಿತ್ತು, ಹೊಟ್ಟೆ ಹಸಿತಾ ಇದೆ. 10 ಗಂಟೆ ಆಗಿಬಿಟ್ಟಿದೆ ಆಲ್ರೆಡಿ. ಊಟ ಮಾಡಬೇಕು. ಉಪ್ಸಾರು ಮಾಡಿ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಟೇಸ್ಟ್. ನಿಜವಾಗ್ಲೂ ಈ ಮನೆ ಖಾಲಿ ಮಾಡಾದ್ಮೇಲೆ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಇವ್ರನ್ನ. ಯಾಕಂದರೆ ಯಾರು ನನಗೆ ಆಮೇಲೆ ಅಲ್ಲಿ ಹೋದ್ಮೇಲೆ ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ತುಂಬ ಮಿಸ್ ಮಾಡ್ಕೊತೀನಿ.